ಶಾಂತಿ ಗುಣವು ದೇಹಕ್ಕೆ ಜೀವಾಧಾರವು, ಕ್ರೋಧವು ಎಲುಬಿಗೆ ಕ್ಷಯವು. ಕ್ರೋಧವು ಅಂದರೆ ಒಂದು ರೀತಿಯಾಗಿ ದ್ವೇಷ ಕಟ್ಕೊಳ್ಳುವಂಥ ಗುಣನೇನ. ಇದನ್ನು ಬೇರೆ ಭಾಷೆಯಲ್ಲಿ, ಒಂದು ತೆಲುಗು ಭಾಷೆಯಲ್ಲಿ ಯಾರಾದರೂ ಓದ್ತೀರಾ ಇದೇ ವಚನವನ್ನು? ಅಲ್ಲಿ ಸ್ಪಷ್ಟವಾಗಿರುತ್ತೆ ಮತ್ಸರ ಅಂತ ಹೇಳಿ. ಮತ್ಸರಮು ಎಮುಕಳಕು ಕುಳ್ಳು ಅಂದರೆ ಅದಕ್ಕೆ ಅರ್ಥ ಏನು ಅಂದರೆ ಇಲ್ಲಿ ಯಾವುದ್ರ ಬಗ್ಗೆ ಮಾತಾಡ್ತಿದ್ದಾರೆ? ಇಂಗ್ಲೀಷ್ ಬೈಬಲ್ ಇತ್ತು ಯಾರ ಹತ್ರನ ಅಂದರು? ಯಾಕೆಂದರೆ ಸ್ಪಷ್ಟವಾಗಿ ಜಲಸಿ, ಎನ್ವಿ ಅನ್ನುವಂತಹ ವರ್ಡ್ ಮೆನ್ಷನ್ ಆಗಿದೆ. ಜ್ಞಾನೋಕ್ತಿಗಳು 14:30. ಓಕೆ, ನಮಗೆ ಬೇಕಾಗಿದ್ದಂತಹ ಪದ ಅದೊಂದು ಪ್ರಿಯರೇ, ಎನ್ ಬಿ ಅಂತ ಹೇಳಿದ್ರೆ ಜಲಸಿ ಅಂತ ಹೇಳಿದ್ರೆ ನಾವು ಇವಾಗ ತಾನೇ ಮಾತಾಡ್ಕೊಂಡಿದ್ದೀವಲ್ವ, ಹೊಟ್ಟೆ ಕಿಚ್ಚು, ಮತ್ಸರ ಅಂದರೆ ಕನ್ನಡದಲ್ಲಿ ಕ್ರೋಧ ಅಂಥೇಳಿ, ಮತ್ಸರ ಅಥವಾ ಹೊಟ್ಟೆ ಕಿಚ್ಚು ಪಟ್ಟರೆ ಏನಾಗುತ್ತೆ ನೆಕ್ಸ್ಟ್ ಸ್ಟೇಜ್ ಕ್ರೋಧ ಅಂದರೆ ದ್ವೇಷ ಡೆವಲಪ್ ಮಾಡಿಕೊಳ್ಳುವಂತಹದ್ದು, ಅದನ್ನು ಬರೆಸಿದ್ದಾರೆ. ಆದರೆ ಬೇರೆ ಭಾಷೆಗಳಲ್ಲಿ ಇದನ್ನು ಒರಿಜಿನಲ್ ಟೆಕ್ಸ್ಟಲ್ಲೆಲ್ಲ ಓದಬೇಕಾದ್ರೆ ಸ್ಪಷ್ಟವಾಗಿದೆ, ಹೊಟ್ಟೆ ಕಿಚ್ಚು ಪಟ್ಟರೆ ಎಲುಬಿಗೆ ಅದು ಕ್ಷಯವು. ಮೂಳೆಗಳಿಗೆ ಒಳ್ಳೆಯದಲ್ವಂತೆ, ನಮ್ಮ ಶರೀರಕ್ಕೆ ಅದು ಒಳ್ಳೆಯದಲ್ವಂತೆ, ಶರೀರದಲ್ಲಿರುವಂತಹ ಶಕ್ತಿಯನ್ನೆಲ್ಲ ತೆಗೆದು ಹಾಕುತ್ತಂತೆ. ಹೌದಾ? ಮುಖದಲ್ಲಿರುವಂಥ ಕಳೆಯನ್ನು ತೆಗೆದು ಹಾಕುತ್ತಂತೆ. ಬೇಕಾ ನಮಗಿದೆಲ್ಲ? ಇಷ್ಟಕ್ಕೂ ಹೊಟ್ಟೆ ಕಿಚ್ಚು ಪಡುವುದರಿಂದ ನಾವು ಪಡ್ಕೊಳ್ಳುವಂತಹದ್ದೇನಾದರೂ ಇದೆಯಾ? ಹೋಗಲಿ, ನಿದ್ರೆ ಬರುತ್ತಾ? ಹೊಟ್ಟೆ ಕಿಚ್ಚು ಪಟ್ಟರೆ ನಿದ್ರೆ ಬರುತ್ತಾ? ರಾತ್ರಿ ಯಾರ ಮೇಲಾದರೂ ಚೆನ್ನಾಗಿ ಹಾಗೆ ಅಂತ ಅಂದ್ಕೊಂಡು ಆಲೋಚನೆ ಮಾಡ್ಕೊಂಡು ನಿದ್ರೆ ಮಾಡಿದ್ದೀವಿ ಅಂತ ಅಂದ್ಕೊಳ್ಳಿ, ನಿದ್ರೆ ಬರುತ್ತಾ? ಇಲ್ಲ. ಏನೇನು ಕೆಡಿಸ್ಕೊಳ್ತಿದ್ದೀವಿ ನಮ್ಮ ಜೀವನದಲ್ಲಿ ಹೊಟ್ಟೆ ಕಿಚ್ಚಿನಿಂದ? ಮುಖದಲ್ಲಿ ಕಳೆ, ಶರೀರದಲ್ಲಿ ಶಕ್ತಿ, ಮೂಳೆಗಳಲ್ಲಿ ಬಲ, ಸಾರಾಂಶ. ಹೌದಾ? ಇನ್ನೂ ಏನೇನು? ರಾತ್ರಿ ನಿದ್ರೆ, ಇಷ್ಟು ಹೋಯ್ತಾ? ಬಂದಿದ್ದೇನು? ಲಾಭ ಪಡ್ಕೊಂಡಿದ್ದೇನು? ಇದಿಷ್ಟು ಅಲ್ಲದೆ ದೇವರ ಮುಂದೆ ತಪ್ಪಿತಸ್ಥರಾಗಿ ನಿಲ್ಲುವಂತಹದ್ದು. ದೇವರ ಕಡೆಯಿಂದ ನಮಗೆ ಬರುವಂಥ ಆಶೀರ್ವಾದಗಳನ್ನು ಕಳ್ಕೊಂಡಿರ್ತೇವೆ ಈ ಗ್ಯಾಪಲ್ಲಿ. ಹೌದಾ? ಇಷ್ಟು ಲಾಸ. ಬೆನಿಫಿಟ್ ಏನು? ನಾವು ಹೊಟ್ಟೆ ಕಿಚ್ಚು ಪಡೋದ್ರಿಂದ ಬೆನಿಫಿಟ್ ಏನು? ಏನಾದರೂ ಒಂದಾದರೂ ಇದೆಯಾ? ಒಂದೇ ಒಂದು. ಹೊಟ್ಟೆ ಕಿಚ್ಚು ನಮ್ಮನ್ನು ಕರ್ಕೊಂಡು ಹೋಗಿ ಯಾವ ಪರಿಸ್ಥಿತಿಗೆ ತೊಗೊಂಡು ಬಂದಿಡುತ್ತೆ ಅಂತ ಹೇಳಿದ್ರೆ ಈ ಪರಿಸ್ಥಿತಿಗೆ. ಓಕೆ, ಎಕ್ಸಾಂಪಲ್ 1 ಯಾರ ಎಕ್ಸಾಂಪಲನ್ನು ನೋಡಿದ್ವಿ? ಕಾಯಿನನ ಎಕ್ಸಾಂಪಲ್ 2 ಅಂತ ಹೇಳಿ ಬರ್ಕೊಳ್ಳಿ. ಈಗ ಯೋಸೇಫನ ಎಕ್ಸಾಂಪಲನ್ನು ನೋಡ್ತಿದ್ದೀವಿ. ಓಕೆ, ಯೋಸೇಫನ ಬಗ್ಗೆ ನಮಗೇನೇನು ಗೊತ್ತು? ಅದಕ್ಕಿಂತ ಮುಂಚೆ ಯಾರು ಹೊಟ್ಟೆ ಕಿಚ್ಚು ಪಟ್ಟಿದ್ದು? ಯೋಸೇಫನ ಬಗ್ಗೆ ಹೊಟ್ಟೆ ಕಿಚ್ಚು ಪಟ್ಟಿದ್ದು ಯೋಸೇಫನ ಬಗ್ಗೆ ಯಾರು? ಅಣ್ಣಂದಿರು. ಓಕೆ, ಈಗ ಏನಕ್ಕೋಸ್ಕರ ಅಣ್ಣಂದಿರು ಹೊಟ್ಟೆ ಕಿಚ್ಚುಪಟ್ಟರು? ಇವರ ತಂದೆ ಎಲ್ಲರಿಗಿಂತ ಹೆಚ್ಚಾಗಿ ಯಾರನ್ನು ಪ್ರೀತಿ ಮಾಡ್ತಿದ್ರು? ಯೋಸೇಫನನ್ನು. ಹೌದಾ? ಓಕೆ, ಈಗ ಒಬ್ಬ ತಂದೆಗೆ 10 ಜನ ಮಕ್ಕಳಿದ್ದಾರೆ ಅಂತ ಅಂದ್ಕೊಳ್ಳಿ. ಕಿರಿಯ ಮಗನನ್ನು ಜಾಸ್ತಿ ಪ್ರೀತಿ ಮಾಡುವಂತಹದ್ದು ಸರ್ವೇ ಸಾಧಾರಣನ ಅಲ್ವಾ? ಸರ್ವೇ ಸಾಮಾನ್ಯನ ಕಿರಿಯ ಮಗನನ್ನು ಹೆಚ್ಚಾಗಿ ಪ್ರೀತಿ ಮಾಡುವಂತಹದ್ದು. ಯಾಕೆಂದರೆ 10 ಜನ ಮಕ್ಕಳು ಅಂದಿದ ತಕ್ಷಣ ಅವರು ಮೊದಲನೇ ಮಗನಿಗೆ ಒಂದು 50 ವರ್ಷ ಇರುತ್ತೆ, ತಂದೆಗೊಂದು 72 ವರ್ಷ ಇರುತ್ತೆ, ಮೊದಲನೇ ಮಗನಿಗೆ 50 ವರ್ಷ, ಕೊನೆಯ ಮಗನಿಗೆ ಎಷ್ಟಿರುತ್ತೆ ವಯಸ್ಸು? ಹೌದಾ? ಒಂದು 20 ಇರುತ್ತೆ. ಆ ಮಗನನ್ನು ನೋಡಿದ್ರೆ ಯಾರಿಗಾದರೂ ಹೆಚ್ಚು ಪ್ರೀತಿ ಇರುತ್ತಲ್ವ? ಹೌದಾ ಇಲ್ವಾ? 50 ವರ್ಷ ಬಂದಮೇಲೂ ಡ್ಯಾಡಿ ನನ್ನನ್ನು ನನಗೆ ಪ್ರೀತಿ ಮಾಡಬೇಕು ಅಂದರೆ ಅದು ಹೇಗೆ ಸಾಧ್ಯ? ನಿಜನಾ? ಈಗ ಯೋಸೇಫನಿಗೆ ತಾನು ಕೋರ್ಕೊಂಡಿಲ್ಲ, ಈ ಸ್ಥಿತಿಯನ್ನು ತಾನು ಕೋರ್ಕೊಂಡ್ರೆ ನಾನು ಕೊನೆಯ ಮಗನಾಗಿ ಹುಟ್ಟಬೇಕು, ನನ್ನ ಡ್ಯಾಡಿ ಪ್ರೀತಿ ಮಾಡುವಂತಹ ಮಗನಾಗಿ ಹುಟ್ಟಬೇಕು ಅಂತ ಕೋರ್ಕೊಂಡ್ರೆ ಯೋಸೇಫನು? ಇಲ್ಲ, ತಾನು ಕೋರ್ಕೊಂಡಂತಹ ಸ್ಥಿತಿ ಅಲ್ಲ ಅದು. ತಾನು ಕಿರಿ ಮಗನಾಗಿ ಹುಟ್ಟಬೇಕು, ನಾನು ಎಲ್ಲರಿಗಿಂತ ಪ್ರೀತಿ ಮಾಡಿಸ್ಕೊಬೇಕು ಅಂತ ಹೇಳಿ ಪ್ರೀತಿ ಮಾಡಿಸ್ಕೊಳ್ತಿರಲಿಲ್ಲ ಯೋಸೇಫನು. ಅದು ತನಗಿದ್ದಂಥ ಸ್ಥಿತಿ, ಅದು ತನಗೆ ದೇವರು ಕೊಟ್ಟಂತಹ ಸ್ಥಾನ. ಇದನ್ನು ನೋಡಿ ಯಾರ ಕೈಯಲ್ಲಿ ಸಹಿಸ್ಕೊಳ್ಲಿಕ್ಕಾಗಿಲ್ಲ? ಅಣ್ಣಂದಿರ ಕೈಯಲ್ಲಿ. ಇದು ಯೋಸೇಫನ ತಪ್ಪೇನಿದೆ ಪಾಪ? ಇಲ್ಲಿ ಯೋಸೇಫನ ತಪ್ಪೇನು? ತಾನೇನಾದರೂ ಕೋರ್ಕೊಂಡ್ರೆ ನಾನು ಚಿಕ್ಕ ಮಗ ಆಗಬೇಕು, ನಾನು ಪ್ರೀತಿ ಮಾಡಬೇಕು, ಎಲ್ಲರಿಗಿಂತ ನನ್ನೇ ಪ್ರೀತಿ ಮಾಡಬೇಕು ಕೋರ್ಕೊಂಡ್ರೆ, ಎಲ್ಲರಿಗಿಂತ ನನ್ನ ಹತ್ರನೇ ಹೊಸ ಶರ್ಟ್ ಇರಬೇಕು. ಅವ್ರ ಡ್ಯಾಡಿ ಶರ್ಟ್ ಕೊಡಿಸಿದ್ರಲ್ವ, ಯಾಕೋಬನ್ನು ಯೋಸೇಫನಿಗೆ ಶರ್ಟ್ ಕೊಡಿಸಿದ್ರಲ್ವ, ಗೊತ್ತಾ ನಮಗೆ? ವಿಶೇಷವಾಗಿರುವಂಥ ಒಂದು ಅಂಗಿಯನ್ನು ಕೊಡಿಸಿದ್ರು ಯೋಸೇಫನಿಗೆ. ಓಕೆ, ಇಷ್ಟಕ್ಕೂ ಇದೆಲ್ಲ ಬೇಕು ಅಂತ ಹೇಳಿ ಯೋಸೇಫನ ಯಾವತ್ತೂ ಕೋರ್ಕೊಂಡಿಲ್ಲ, ದೇವರೇ ಈ ಥರ ಇಟ್ಟಿದ್ರು ಯೋಸೇಫನನ್ನು. ಇದನ್ನು ನೋಡಿ ಹೊಟ್ಟೆ ಕಿಚ್ಚುಪಡುವಂತಹದ್ದು ಎಂಥ ದೊಡ್ಡ ತಪ್ಪು. ಹೌದಾ? ಹೊಟ್ಟೆ ಕಿಚ್ಚುಪಟ್ಟು ಏನು ಮಾಡಿದ್ರು? ಏನೇನೋ ಮಾಡಿ ಹಿಂಸೆಗಳನ್ನು ಕೊಟ್ಟು ಹಳ್ಳಕ್ಕಾಕಿ ಆಮೇಲೆ ಹೊರಗಡೆ ತೆಗೆದು ಆಮೇಲೆ ಸೇಲ್ ಮಾಡಿ ಇದೆಲ್ಲ ಮಾಡಿದ್ರ?
ಹಾಂ, ಇಲ್ಲಿ ಪ್ರತಿ ಸಾರಿನೂ ಹೊಟ್ಟೆ ಕಿಚ್ಚು ಪಡುವಂಥವ್ರು ಒಂದು ಕಡೆ ಆದರೆ ಯಾರ ಮೇಲೆ ಇವ್ರು ಹೊಟ್ಟೆ ಕಿಚ್ಚು ಪಡ್ತಿದ್ದಾರೋ ಅವ್ರು ಇನ್ನೊಂದು ಕಡೆ. ಹೌದಾ? ಇಬ್ಬರಿದ್ದಾರೆ ಇಲ್ಲಿ. ಒಬ್ಬರು ಹೊಟ್ಟೆ ಕಿಚ್ಚು ಪಡುವಂಥವರು, ಇನ್ನೊಬ್ಬರು ಯಾರು? ಇವ್ರು ಯಾರನ್ನು ನೋಡಿ ಹೊಟ್ಟೆ ಕಿಚ್ಚು ಪಡ್ತಿದ್ದಾರೋ ಅವರು. ಇಲ್ಲಿ ಪ್ರತಿ ಎಕ್ಸಾಂಪಲ್ನು ನೀವು ನೋಡಿದ್ರೆ ದೇವ್ರು ಏನು ಮಾಡ್ತಿದ್ದಾರೆ ಗೊತ್ತಾ? ಯಾರ ಮೇಲೆ ಹೊಟ್ಟೆ ಕಿಚ್ಚು ಪಡ್ತಿದ್ದಾರೋ, ಯಾರ ಮೇಲೆ ಹೊಟ್ಟೆ ಕಿಚ್ಚು ಪಡ್ತಿದ್ದಾರೆ. ಇಲ್ಲಿ ಈ ಸಂದರ್ಭದಲ್ಲಿ ಏನರ್ಥ ಆಯಿತು ನಮಗೆ? ಯಾರು ಹೊಟ್ಟೆ ಕಿಚ್ಚು ಪಡ್ತಿದ್ದಾರೆ? ಯೋಸೇಫನ ಅಣ್ಣಂದಿರು. ಯಾರ ಮೇಲೆ ಹೊಟ್ಟೆ ಕಿಚ್ಚು ಪಡ್ತಿದ್ದಾರೆ? ಯೋಸೇಫನ ಮೇಲೆ. ದೇವರು ಕರೆಕ್ಟಾಗಿ ಅದನ್ನು ಸ್ವಾಪ್ ಮಾಡಿ ತಿರುಗಿಸಿಡ್ತಿದ್ದಾರೆ. ಹೌದಾ ಇಲ್ವಾ? ಆಮೇಲೆ ಏನಾಯಿತು? ಒಂದಷ್ಟು ವರ್ಷ ಆದ ನಂತರ ಇವ್ರು ಯಾರ ಮೇಲೆ ಹೊಟ್ಟೆ ಕಿಚ್ಚುಪಟ್ಟರೋ ಅವರ ಕೆಳಗೆ ಇವರನ್ನು ತೊಗೊಂಡು ಬಂದು ಇಟ್ಟರು. ನಿಜನಾ? ನಿಜನಾ? ಇದೇ ಅಲ್ವಾ ಆಗಿತ್ತು? ಇದನ್ನು ನೋಡಿದ್ರೆ ನಮಗೇನು ಅರ್ಥ ಆಗಬೇಕು? ಆವಾಗವಾಗ ಅಲ್ಲಲ್ಲಿ ಹೊಟ್ಟೆ ಕಿಚ್ಚು ಬಂತು ಅಂತ ಅಂದ್ಕೊಳ್ಳಿ. ನಮ್ಮ ಜೀವನದಲ್ಲಿ ಕೆಲಸದ ಜಾಗದಲ್ಲೋ ಇನ್ನೊಂದು ಜಾಗದಲ್ಲೋ ಎಲ್ಲಾದರೂ ಹೊಟ್ಟೆ ಕಿಚ್ಚು ಬಂತು ಅಂತ ಅಂದ್ಕೊಳ್ಳಿ. ಆ ಹೊಟ್ಟೆ ಕಿಚ್ಚನ್ನು ನಾವು ಹಾಗೆ ಮುಂದುವರಿಸ್ಕೊಂಡು ಹೋಗ್ತಿದ್ದೀವಿ ಅಂದರೆ ಖಚಿತವಾಗಿ ದೇವರು ಒಂದು ಕೆಲಸವನ್ನು ಮಾಡ್ತಾರೆ. ಏನು ಕೆಲಸ? ಏನು? ನಾವು ಯಾರ ಮೇಲೆ ಹೊಟ್ಟೆ ಕಿಚ್ಚು ಪಡ್ತಿದ್ದೀವೋ ನಮ್ಮನ್ನು ಅವರ ಅಧೀನದಲ್ಲೇ ಅಥವಾ ಅವರ ಕೆಳಗೆ ಒಂದಲ್ಲ ಒಂದು ದಿನ ತೊಗೊಂಡು ಬರುವಂತಹದ್ದು ಖಚಿತ. ಯಾಕೆ? ಇಲ್ಲಿ ಸತ್ಯವೇದ ನಡೀತಿರುವಂತಹದ್ದು ಅದೇ ಅಲ್ವಾ? ಯೋಸೇಫನ ಅಣ್ಣಂದಿರು ಹೊಟ್ಟೆ ಕಿಚ್ಚುಪಟ್ಟರು, ಮತ್ತು ಯೋಸೇಫನ ಹತ್ರ ಬಂದು ಬೇಳಾಡುವಂಥ ಪರಿಸ್ಥಿತಿ ಬೇಕಾಗಿತ್ತೆ ಅವ್ರಿಗಿದೆಲ್ಲ. ಸತ್ಯವೇದದಲ್ಲಿ ಸ್ಪಷ್ಟವಾಗಿ ಬರೆಸಿದ್ದಾರೆ, ಅಣ್ಣಂದಿರು ಯೋಸೇಫನ ಮೇಲೆ ಹೊಟ್ಟೆ ಕಿಚ್ಚೇ ಪಟ್ಟರು ಅಂತ ಸ್ಪಷ್ಟವಾಗಿ ಬರೆಸಿದ್ದಾರೆ. ಒಂದು ಸರಿ ನೋಡೋಣ ಮಾತನ್ನು. ಆದಿಕಾಂಡ 37ನೇ ಅಧ್ಯಾಯ. ಆದಿಕಾಂಡ 37ನೇ ಅಧ್ಯಾಯ 11ನೇ ವಚನ. ಏನು ಪಟ್ರಂತೆ? ಯೋಸೇಫನ ಅಣ್ಣಂದಿರು ಅವನ ಮೇಲೆ ಹೊಟ್ಟೆ ಕಿಚ್ಚು ಪಟ್ಟರು ಸ್ಪಷ್ಟವಾಗಿ ಬರೆಸಿದ್ದಾರೆ. ಇದೆಲ್ಲದಕ್ಕೂ ಕಾರಣ ಅದೊಂದು ಹೊಟ್ಟೆ ಕಿಚ್ಚಂತೆ. ಎಲ್ಲರಿಗಿಂತ ತಂದೆ ಆತನನ್ನು ಪ್ರೀತಿಸ್ತಾರೆ, ಎಲ್ಲರಿಗಿಂತ ಚೆನ್ನಾಗಿರುವಂಥ ಶರ್ಟನ್ನು ವಿಶೇಷವಾಗಿ ಆತನಿಗೆ ಮಾಡಿಸ್ಕೊಟ್ಟಿದ್ದಾರೆ. ಹೌದಾ? ಇದು ಕನಸುಗಳು ಬೇರೆ ಬೀಳುತ್ತೆ ಈತನಿಗೆ. ಆ ಕನಸಲ್ಲಿ ಯಾವಾಗಲೂ ನಾವೇ ಕೆಳಗಡೆ ಇರ್ತೀವಿ, ಈತನೇ ಮೇಲ್ಗಡೆ ಇರ್ತಾನೆ. ಇದೇ ಅಲ್ವಾ ಹೊಟ್ಟೆ ಕಿಚ್ಚು ಬಂದಿದ್ದು ಅಣ್ಣಂದಿರಿಗೆ? ಏನು ಮಾಡಿದ್ರು ದೇವರು? ಅದನ್ನು ಹಾಗೆ ತಿರುಗಿಸ್ಬಿಟ್ರ? ಇದೇ ನಡೆಯುವಂತಹದ್ದು ಕೊನೆಯಲ್ಲಿ. ನಾವು ಯಾರ ಮೇಲಾದರೂ ಹೊಟ್ಟೆ ಕಿಚ್ಚು ಅವಾಗವಾಗ ಅನ್ನಿಸ್ತಿರುತ್ತಲ್ವ, ಬ್ರದರ್ ಇದೆಲ್ಲ ತುಂಬ ಕಷ್ಟ ಬ್ರದರ್. ನೀವು ಹೇಳುವಂತಹದ್ದು ಈಸಿ ಬ್ರದರ್. ತುಂಬ ಹೊಟ್ಟೆ ಕಿಚ್ಚು ಪಡದೇ ಇರುವಂತಹದ್ದು, ಇನ್ನೊಬ್ಬರನ್ನು ನೋಡಿ ತಪ್ಪಾಗಿ ಯೋಚಿಸ್ದೇ ಇರುವಂತಹದ್ದು ಕಷ್ಟ ಬ್ರದರ್. ನೀವೇನೋ ಹೇಳ್ಬಿಟ್ಟು ಹೊರಟೋಗ್ತೀರಾ, ಇದೆಲ್ಲ ಆಗದೇ ಇರುವಂಥ ಕೆಲಸ ಅಂತ. ಇದು ನೆನಪು ಮಾಡ್ಕೊಳ್ಳೋಣ ಅಲ್ವಾ? ಹೊಟ್ಟೆ ಕಿಚ್ಚು ಪಡಬೇಕು ಅಂತ ಅನ್ನಿಸ್ದಾಗ ಇದನ್ನು ಒಂದು ಸಾರಿ ನೆನಪು ಮಾಡ್ಕೊಳ್ಳೋಣ. ಅವಾಗ ಅರ್ಥ ಆಗುತ್ತೆ ದೇವ್ರು ಎಷ್ಟು ಚೆನ್ನಾಗಿ ಪ್ಲೇಟ್ ತಿರುಗಿಸ್ಬಿಡ್ತಾರೆ. ನಮ್ಮ ಜೀವನದಲ್ಲಿ ಈ ಥರ ಆಗೋದು ಬೇಡ ಅಲ್ವಾ? ಬೇಡ. ಅವ್ರ ಪಾಡಿಗೆ ಅವ್ರು ಇರಲಿ, ನಮ್ಮ ಪಾಡಿಗೆ ನಾವು ಇರೋಣ. ಹೌದಾ ಇಲ್ವಾ? ಹೊಟ್ಟೆ ಕಿಚ್ಚು ಪಡ್ಲಿಕ್ಕೆ ಹೋದರೆ ಏನಾಗೋಗುತ್ತೆ? ಇಷ್ಟ ಆಗುತ್ತೆ. ಎಕ್ಸಾಂಪಲ್ 3 2 ಉದಾಹರಣೆಗಳನ್ನು ನೋಡಿದ್ದೀವಿ ಇಷ್ಟೊತ್ತವರೆಗೂ. ಇವಾಗ ನಾವು ನೋಡ್ತಿರುವಂತಹದ್ದು ಎಕ್ಸಾಂಪಲ್ 3 3ನೇ ಉದಾಹರಣೆ. ಇಲ್ಲಿ ಯಾರ ಉದಾಹರಣೆಯನ್ನು ನೋಡ್ತಿದ್ದೇವೆ? ಮೋಶೆ. ಒಂದಷ್ಟು ಜನ ಒಟ್ಟಿಗೆ ಹೊಟ್ಟೆ ಕಿಚ್ಚು ಪಡ್ತಾರೆ ಮೋಶೆ ಮೇಲೆ. ಏನಕ್ಕೋಸ್ಕರ? ನೀನೊಬ್ಬನೇನಾ? ಹೌದಾ ಇಲ್ವಾ? ನೀನೊಬ್ಬನೇ, ನಿನ್ನನ್ನು ಮಾತ್ರನ ದೇವ್ರ ಅಧಿಕಾರಿಯಾಗಿ ನೇಮಿಸಿರುವಂತಹದ್ದು? ನೀನೊಬ್ಬನೇ ಎಲ್ಲರೂ ನೀನೊಬ್ಬ ಹೇಳ್ದಂಗೆ ನಾವು ಇಷ್ಟು ಲಕ್ಷ ಜನನೂ ಕೇಳಬೇಕಾ? ನಾವು ಸಹ ಪ್ರತಿಷ್ಠಿತರೇ. ಇಲ್ಲಿ ಮೋಶೆಗೆ ದೇವ್ರ ಅಧಿಕಾರ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಇವ್ರಿಗೆ ಪ್ರಾಬ್ಲಮ್ ಇರ್ತಾ ಇರಲಿಲ್ಲ. ಇವ್ರ ಪ್ರಾಬ್ಲಮ್ ಬಂದು ನಮಗೆ ಯಾಕೆ ಅಧಿಕಾರ ಕೊಟ್ಟಿಲ್ಲ ಅನ್ನೋದಲ್ಲ ಇವರಿಗೆ ಪ್ರಾಬ್ಲಮ್. ಮೋಶೆಗೆ ದೇವ್ರ ಅಧಿಕಾರ ಕೊಟ್ಟರಲ್ವಾ ಅನ್ನುವಂತಹದ್ದು ಇವ್ರ ಪ್ರಾಬ್ಲಮ್. ಹೌದಾ? ಮೋಶೆಗೆ ದೇವ್ರ ಅಧಿಕಾರ ಕೊಟ್ಟಿದ್ದಾರೆ, ನೀನು ಇಸ್ರಾಯೇಲ್ಯರನ್ನು ಕರ್ಕೊಂಡು ಹೋಗಬೇಕು, ನೀನು ಹೇಳ್ದಂಗೆ ಅವ್ರು ಕೇಳಬೇಕು, ಈ ಥರ ಆಜ್ಞಾಪಿಸು, ಈ ಥರ ಆರ್ಡ್ರ್ ಮಾಡು ಅಂತ ಹೇಳಿ ಮೋಶೆಗೆ ದೇವ್ರ ಈ ಅಧಿಕಾರವನ್ನು ಕೊಟ್ಟಿದ್ದಾರೆ. ಇವಾಗ ಮೋಶೆ ಹತ್ರ ಬಂದ್ಬಿಟ್ಟು ನೀನು ಒಬ್ಬನೇನಾ, ಬೇರೆ ಯಾರೂ ಇಲ್ವಾ, ನಾವೆಲ್ಲ ಏನು ಹಂಗಿದ್ರೆ ಅಂತ ಹೇಳಿದ್ರೆ ಇದು ಯಾರ ವಿರುದ್ಧವಾಗಿ ಹೋಗ್ತಿದ್ದಾರೆ ಇವರು? ಮೋಶೆ ವಿರುದ್ಧವಾಗ. ಯಾರ ವಿರುದ್ಧವಾಗಿ? ಒಂದು ಸಾರಿ ನೋಡೋಣ ಅವ್ರು ಮಾತಾಡಿದಂತಹ ಮಾತನ್ನು ಒಂದು ಸಾರಿ ನೋಡೋಣ. ಅರಣ್ಯಕಾಂಡ 16ನೇ ಅಧ್ಯಾಯ. ಅರಣ್ಯಕಾಂಡ 16ನೇ ಅಧ್ಯಾಯ 1ನೇ ವಚನ. 16:1.
ಏನರ್ಥ ಆಯಿತು ನಮಗೆ 1ನೇ ವಚನ 2ನೇ ವಚನದಲ್ಲಿ? ಎಷ್ಟು ಜನ ತಿರುಗಿ ಬಿದ್ದರಂತೆ? 250 ಜನ. ಇದಕ್ಕೆ ಬೇರೆ ಪ್ಲ್ಯಾನ್ ಬೇರೆ ಮಾಡ್ಕೊಂಡು ಬಂದಿದ್ರು, ಒಟ್ಟಿಗೆ ಕೂತು ಮೀಟಿಂಗ್ ಎಲ್ಲ ಆಗಿ, ಹೌದಾ ಇಲ್ವಾ? ಹಾಂ, ಇವ್ರ ಪ್ರಾಬ್ಲಮ್ ಒಂದೇ, ಏನು? ಮೋಶೆಗೆ ಈ ಅಧಿಕಾರ ಕೊಡಬಾರ್ದಾಗಿತ್ತು. ನಮ್ಗೆ ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ, ನಮ್ಗೆ ಹೋದರೂ ಪರವಾಗಿಲ್ಲ. ಏನಾಯ್ತಂತೆ ಆಮೇಲೆ? ಅವ್ರು ಮಾತಾಡ್ತಿರುವಂತಹ ಮಾತು 3ನೇ ವಚನದಲ್ಲಿ, ಅವರು ಒಟ್ಟಾಗಿ ಕೂಡಿಕೊಂಡು ಮೋಶೆ ಆರೋನರ ಬಳಿಗೆ ಬಂದು ಅವರಿಗೆ, ನಿಮ್ಮಿಂದ ಸಾಕಾಯಿತು, ಈ ಸಮೂಹದವರಲ್ಲಿ ಪ್ರತಿಯೊಬ್ಬನೂ ದೇವರಿಗೆ ಪ್ರತಿಷ್ಠಿತನೇ, ಯೆಹೋವನು ಇವರೆಲ್ಲರ ಮಧ್ಯದಲ್ಲಿ ಇದ್ದಾನಲ್ಲವೇ? ಹೀಗಿರಲಾಗಿ ಯೆಹೋವನ ಸಮೂಹದವರೆಲ್ಲರಿಗಿಂತಲೂ ನಿಮ್ಮನ್ನು ನೀವೇ ಹೆಚ್ಚಿಸಿಕೊಳ್ಳುವುದೇನು ಎಂದು ಕೇಳಿದರು. ಏನಂತ ಕೇಳ್ತಿದ್ದಾರೆ ಮೋಶೆಯನ್ನು ಬಂದು? ನಾವೆಲ್ಲರೂ ಪ್ರತಿಷ್ಠಿತರೇ, ನಿಮ್ಮನ್ನು ಮಾತ್ರ ನೀವೇನಕ್ಕೋಸ್ಕರ ಹೆಚ್ಚಿಸ್ಕೊಳ್ತಿದ್ದೀರಾ ಜನರ ಮಧ್ಯ, ಜನರ ಮುಂದೆ? ಮೋಶೆ ತನ್ನನ್ನು ತಾನು ಹೆಚ್ಚಿಸ್ಕೊಂಡ್ರ? ನಾನು ನಾಯಕ ಅಂತ ಮೋಶೆ ಹೇಳ್ಕೊಂಡ್ರ ಜನರ ಮುಂದೆ? ಈ ಥರ ಹೋಗು ಮೋಶೆ, ನೀನು ಇಸ್ರೇಲ್ಯರನ್ನ ಐಗುಪ್ತ್ಯ ದೇಶದಿಂದ ಬಿಡಿಸ್ಕೊಂಡು ಬಾ ಅಂತ ಹೇಳಿದಾಗ ಮೋಶೆ ಏನಂದರು? ಪ್ರಭು ನನಗೆ ವಾಕ್ಚಾತುರ್ಯತೆ ಇಲ್ಲ, ಮಾತಾಡುವಂತಹ ಶಕ್ತಿ ಇಲ್ಲ, ನಾನು ಮಾತಾಡಬಲ್ಲವನಲ್ಲ, ನನಗೆ ಮಾತು ಹೇಗೆ ಆಡುವಂತಹದ್ದು ಅಂತ ಗೊತ್ತಿಲ್ಲ, ನಾನು ಬರೋದಿಲ್ಲ ಅಂದಾಗ ದೇವರು ಮತ್ತೆ ಕಿವಿ ಹಿಂಡಿ ಹಿಡ್ಕೊಂಡು ಬಂದರು ಮೋಶೆನ, ಹೌದಾ ಇಲ್ವಾ? ಅಂದರೆ ಬೈದು ಕರ್ಕೊಂಡು ಬಂದರು ಮೋಶೆನ, ಏನಂತ? ನೀನೇ ಕೆಲಸವನ್ನು ಮಾಡಬೇಕು ಅಂತ. ಹಾಗಾದರೆ ಮೋಶೆಗೆ ಸ್ಥಾನ ಕೊಟ್ಟಿದ್ದು ಯಾರಿಲ್ಲಿ? ದೇವರು. ತನ್ನನ್ನು ತಾನು ಹೆಚ್ಚಿಸ್ಕೊಂಡ್ರೆ? ಆದರೆ ಇವ್ರು ಮಾತಾಡ್ತಿರುವಂತಹ ಮಾತೇನು? ಇಲ್ಲಿ ನೀವು ಕೇಳಿದಂತಹ ಮಾತೇನು? ನೀನು ಹೆಚ್ಚಿಸ್ಕೊಳ್ತಿದೆಯಲ್ಲ ಜನರ ಮುಂದೆ. ಇವ್ರು ಏನು ಪಟ್ರಂತೆ ಇಷ್ಟಕ್ಕೂ ಮೋಶೆ ಮೇಲೆ? ಕೀರ್ತನೆಗಳು ಸ್ಪಷ್ಟವಾಗಿ ಇದೇ ಘಟನೆಯನ್ನು ಕೀರ್ತನೆಗಳಲ್ಲಿ ಬರೆಸಿದ್ದಾರೆ. ಇಲ್ಲಿ ಏನಾಯಿತು, ಪ್ರಾಬ್ಲಮ್ ಏನಕ್ಕೆ ಬಂತು, ಇವರಿಗೇನಕ್ಕೋಸ್ಕರ ಸಹಿಸ್ಕೊಳ್ಲಿಕ್ಕಾಗಿಲ್ಲ ಅನ್ನುವಂತಹದನ್ನು ಕೀರ್ತನೆಗಳಲ್ಲಿ ಬರೆಸಿದ್ದಾರೆ. ಇದನ್ನು ಹಾಗೆ ಇಟ್ಕೊಳ್ಳಿ. ಕೀರ್ತನೆಗಳು 106ನೇ ಅಧ್ಯಾಯ, ಕೀರ್ತನೆಗಳು 106ನೇ ಅಧ್ಯಾಯ 16ನೇ ವಚನ. ಸಾಕು ಏನು ಪಟ್ರಂತೆ ಇವರು? ಅವರು ಪಾಳೆಯಲ್ಲಿ ಮೋಶೆಯ ಮೇಲೆಯೂ ಯೆಹೋವನು ಪ್ರತಿಷ್ಠಿಸಿದ ಆರೋನನ ಮೇಲೆಯೂ ಹೊಟ್ಟೆ ಕಿಚ್ಚು ಪಡಲು. ಈ ಆಲೋಚನೆ ಏನಕ್ಕೋಸ್ಕರ ಬಂತು ಇವರಿಗೆ? ಹೊಟ್ಟೆ ಕಿಚ್ಚು. ಸ್ಪಷ್ಟವಾಗಿ ಬರ್ಸಿದಾರ ದೇವರು. ಈ ಹಿಂದೆ ನೋಡಿದಂತಹ ವಚನದಲ್ಲೂ ಸ್ಪಷ್ಟವಾಗಿ ಬರ್ಸಿದ್ರ, ಹೊಟ್ಟೆ ಕಿಚ್ಚು ಪಟ್ಟರು ಅಂತ. ಏನಾಯ್ತಂತೆ ಆಮೇಲೆ ಇವರು ಹೊಟ್ಟೆ ಕಿಚ್ಚು ಪಟ್ಟಿದ್ದಕ್ಕೆ? ಭೂಮಿಯು ಬಾಯಿ ತೆರೆದು ದಾತಾನನನ್ನು ನುಂಗಿಬಿಟ್ಟಿತು. ಇವರೆಲ್ಲ ಹೊಟ್ಟೆ ಕಿಚ್ಚುಪಟ್ಟಂಥ ಜನ, ಬಂದು ತಿರುಗಿ ಬಿದ್ದಂತಹ ಜನ. ಆ ತಿರುಗಿ ಬೀಳುವಂತಹದ್ದು ಏನಕ್ಕೋಸ್ಕರ ಆಯಿತು ಅಂತ ಹೇಳಿದ್ರೆ ಹೊಟ್ಟೆ ಕಿಚ್ಚಿನಿಂದ. ಎಷ್ಟೆಷ್ಟು ದೊಡ್ಡ ಅನಾಹುತ ಆಗುತ್ತೆ. ನಾವು ಹೊಟ್ಟೆ ಕಿಚ್ಚು ಅಂದರೆ ಚಿಕ್ಕ ಪಾಪ, ಆಲೋಚನೆ ಮಾಡ್ಕೊಬೇಕಾಗಿರುವಂತಹದ್ದು ಅಷ್ಟೊಂದಿದೆಯಾ ಅಂತ ನಮಗನ್ನಿಸ್ಬಹುದು. ನಾನು ಆಗಲೇ ಹೇಳಿದ್ನಲ್ವ, ಇವತ್ತೂ ಸಹ ಮನುಷ್ಯರೆಲ್ಲರನ್ನು ಅಪವಾದಿ ಪೀಡಿಸ್ತಿರಲಿಕ್ಕೆ ಕಾರಣ ಹೊಟ್ಟೆ ಕಿಚ್ಚು. ಚರಿತ್ರೆಯಲ್ಲಿ ಸಾಕಷ್ಟು ಜನ, ಸಾವಿರಾರು ಜನ, ಲಕ್ಷಾಂತರ ಜನ ಬಲಿಯಾಗಿದ್ದಕ್ಕೆ ಕಾರಣ ಹೊಟ್ಟೆ ಕಿಚ್ಚು. ಮೊದಲನೇ ಸಂತತಿನೇ ಒಬ್ಬನು ಇನ್ನೊಬ್ಬನನ್ನು ಕೊಲೆ ಮಾಡಿದ್ದಕ್ಕೆ ಕಾರಣ ಹೊಟ್ಟೆ ಕಿಚ್ಚು. ಈ ಹೊಟ್ಟೆ ಕಿಚ್ಚನ್ನು ನಾವು ಕಡಿಮೆ ಮಾಡಿಕೊಳ್ಳದೆ ಹೋದರೆ, ಈ ಹೊಟ್ಟೆ ಕಿಚ್ಚನ್ನು ನಾವು ಬೆಳೆಸ್ಕೊಂಡು ಹೋದರೆ ನಮ್ಮ ಮೈಂಡ್ ಹೇಳ್ತಿರತ್ತೆ. ಯಾಕೆಂದರೆ ನಾವು ಮನುಷ್ಯರಲ್ವ. ನೋಡು ಅವನು ಹಾಗೆ ಹೀಗೆ, ನಿನ್ನ ಹತ್ರ ಇಲ್ಲ, ಆತನ ಹತ್ರ ಇದೆ, ಇದು ಸರಿ ಅಲ್ವಲ್ಲ ಅಂತ ಹೇಳ್ಕೊಡ್ತಿರತ್ತೆ. ಅದನ್ನು ನಾವು ಕಂಟ್ರೋಲ್ ಮಾಡ್ಕೊಳ್ಳದೆ ಹೋದರೆ ಈ ಪರಿಸ್ಥಿತಿಗೆ ಬರ್ತೀವಿ. ದೇವರಿಗೆ ಕೆಲವು ಗುಣಗಳನ್ನು ಕಂಡ್ರೆ ತುಂಬ 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 ಕೋಪ ಬರುತ್ತೆ, ಹೌದಾ? ಅದರಲ್ಲಿ ಒಂದು ಗುಣ ಈಗ ನಾವು ಆಲೋಚನೆ ಮಾಡ್ತಿರುವಂತಹ ಹೊಟ್ಟೆ ಕಿಚ್ಚು. ಸ್ಕ್ರೀನ್ ಮೇಲೆ ಒಂದಷ್ಟು ನ್ಯೂಸ್ ಆರ್ಟಿಕಲನ್ನು ನೋಡೋಣ. ಒಂದು 3 ನ್ಯೂಸ್ ಇದೆ ಅಂತ ಅನಿಸುತ್ತೆ. ಏನೇನಾಗಿದೆ? ಓಕೆ, ಏನು ಅರ್ಥ ಆಗ್ತಿದೆ ನಮ್ಗೆ ಅದರಿಂದ? ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಬಂದಿರುವಂಥ ಆರ್ಟಿಕಲ್ಲೇ ಅಲ್ವಾ? ಜೆಲಸ್ ಮ್ಯಾನ್ ಗೆಟ್ಸ್ ಲೈಫ್ ಟರ್ಮ್ ಫಾರ್ ಕಿಲ್ಲಿಂಗ್ 13-year-old ಬಾಯ್. 13 ವಯಸ್ಸಿರುವಂಥ ಹುಡುಗನನ್ನು ಕೊಲೆ ಮಾಡಿದ್ದಾನೆ ಒಬ್ಬ ವ್ಯಕ್ತಿ. ಏನಕ್ಕೋಸ್ಕರ ಕೊಲೆ ಮಾಡ್ದ ಅಂತ ಹೇಳಿದ್ರೆ, ಆ ಹುಡುಗ ಇದ್ದಾನಲ್ವ, ಆತನ ತಂದೆ ಮೇಲೆ ಹೊಟ್ಟೆ ಕಿಚ್ಚು ಈತನಿಗೆ. ಆ ಫುಲ್ ನ್ಯೂಸ್ ಆರ್ಟಿಕಲ್ ಓದಿದ್ರೆ ನಮ್ಗೆ ಅರ್ಥ ಆಗುತ್ತೆ ಏನಕ್ಕೋಸ್ಕರ ಹೊಟ್ಟೆ ಕಿಚ್ಚು ಬಂತು. ಏನು ಸಿಂಪಲ್ ಆಗಿರುತ್ತೆ, ಹೌದಾ? ಆತನೊಂದು ಹೊಲ ತೊಗೊಂಡಿರ್ತಾನೆ ಎಕ್ಸ್ಟ್ರಾ, ಈತನ ತೊಗೊಂಡಿರೋದಿಲ್ಲ. 2 ಎತ್ತು ತೊಗೊಂಡಿರ್ತಾನೆ, ಈತನ ತೊಗೊಂಡಿರೋದಿಲ್ಲ, ಅಷ್ಟೇ. ಈ ಥರ ರೀಸನ್ಗಳಿರುತ್ತೆ. ತಂದೆ ಮೇಲೆ ಹೊಟ್ಟೆ ಕಿಚ್ಚಿದ್ರೆ ಆ ತಂದೆ ಮಗನ ಕೊಲೆ ಮಾಡ್ತಾನ? ಅಂದರೆ ಆತನ ಮಗನನ್ನು ಕೊಲೆ ಮಾಡ್ತಾನ? ಯಾರ ಮೇಲೆ ಹೊಟ್ಟೆ ಕಿಚ್ಚಿದೆಯೋ ಆತನ ಮಗನನ್ನು ಕೊಲೆ ಮಾಡ್ತಾರೆ. ಹೊಟ್ಟೆ ಕಿಚ್ಚು ಕೊಲೆಗೆ ಸೀದಾ ನಾಂದಿ ಹಾಕುತ್ತೆ ಅನ್ನೋದಕ್ಕೆ ಸಾಕ್ಷಿ ಇದೆ. ಸತ್ಯವೇದದಲ್ಲಿ ನೀವು
ಕಾಯಿನನ ಹೆಬೇಲನ ಘಟನೆಯನ್ನು ಮಾತ್ರ ನೋಡಿದ್ದೀವಲ್ವ, ಅದು ಲೈವಲ್ಲಿ ನೋಡಲಿಕ್ಕಾಗಿಲ್ಲ ಅಲ್ವಾ. ಹೊಟ್ಟೆ ಕಿಚ್ಚುಪಟ್ಟು ಈ ಥರ ಆಗೋಯಿತು ಅನ್ನುವಂತಹ ಲೈವಲ್ಲಿ ನೋಡಲಿಕ್ಕಾಗಿಲ್ಲ ಅಲ್ವಾ. ಇದು ಲೈವ್, ಇದು ನ್ಯೂಸಲ್ಲಿ ಬಂದಿರುವಂಥ ಆರ್ಟಿಕಲ್, ಹೊಟ್ಟೆ ಕಿಚ್ಚಿನಿಂದ ಆದಂತಹ ಕೊಲೆ. ನೆಕ್ಸ್ಟ್ ಆರ್ಟಿಕಲ್, ಜೆಲಸಿ ಲೀಡ್ಸ್ ಮ್ಯಾನ್ ಟು ಕಿಲ್ ಬ್ರದರ್ ಇನ್ ಲಾ. ಕೊಲೆ ಯಾರನ್ನು ಮಾಡಿರುವಂತಹದ್ದು? ಇವಾಗ ಬ್ರದರ್ ಇನ್ ಲಾ, ಭಾವ ಅಂತ ಹೇಳಿ ಕರಿತೀವಲ್ವ, ಹಾಂ, ಅವರನ್ನೇ ಕೊಲೆ ಮಾಡಿದ್ದಾರೆ. ಏನಕ್ಕೋಸ್ಕರ? ಹೊಟ್ಟೆ ಕಿಚ್ಚು. ಹೊಟ್ಟೆ ಕಿಚ್ಚಿಗೆ ಕಾರಣಗಳು ಸಾಕಷ್ಟು ಇರ್ಬೋದು, ಆದರೆ ಇದೆಲ್ಲ ನ್ಯೂಸ್ ಪೇಪರಲ್ಲಿ ಡೈರೆಕ್ಟಾಗಿ ಜೆಲಸಿ ಅನ್ನುವಂತಹದ್ದು ಮೆನ್ಷನ್ ಆಗಿದೆ. ಇದೆಲ್ಲ ಮರ್ಡರ್ ಆಗಿರುವಂತಹದ್ದು. ಆ ಮರ್ಡರ್ಗೆ ಕಾರಣ ಏನು ಅಂತ ಹೇಳಿ ಇನ್ವೆಸ್ಟಿಗೇಟ್ ಮಾಡಿ ತೆಗೆದ್ರೆ ಅದರ ಬೇರನ್ನು ಹೊಟ್ಟೆ ಕಿಚ್ಚು. ಹೌದಾ? ಇದೆಲ್ಲ ಲೋಕದಲ್ಲಿ ನಡೀತಿರುವಂಥ ಎಕ್ಸಾಂಪಲ್ಸ್. ಕೈಯಲ್ಲಾದಂಥವರು ಕೊಲೆ ಮಾಡ್ತಾರೆ, ಕೈಯಲ್ಲಾಗದೇ ಇರುವಂಥವರು ಮನಸ್ಸಲ್ಲೇ ಇಟ್ಕೊಂಡು ಕೊರ್ಗಿ 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 ಅವ್ರು ಹಂಗಾದ್ರಲ್ವ, ನಾವು ಹಾಗಿಲ್ವಲ್ಲ, ಹೌದಾ, ನನ್ನ ಹತ್ರ ಇಲ್ಲದೇ ಇರುವಂತಹದ್ದು ಆತನ ಹತ್ರ ಇದೆಯಲ್ವ, ಇವ್ರು ನನಗೂ ಇರಲಿ ಎನ್ನುವಂತಹದ್ದು ಇಲ್ಲ ಇವರ ಮನಸ್ಸಲ್ಲಿ. ನನ್ನ ಹತ್ರ ಇಲ್ಲದೇ ಇರುವಂತಹದ್ದು ಆತನಿಗೆ ಇದೆಯಲ್ವ, ನಿಜನ? ಕೊನೆಗೆ ಈ ಥರ ಪರಿಸ್ಥಿತಿ ಆಗುತ್ತೆ. ಇಷ್ಟೊತ್ತು ಎಷ್ಟು ಎಕ್ಸಾಂಪಲನ್ನು ನೋಡಿದ್ದೀವಿ? 3. ಈಗ ಎಕ್ಸಾಂಪಲ್ 4 ಯಾವುದು? 4ನೇ ಉದಾಹರಣೆ ಯಾವುದು ಇಷ್ಟಕ್ಕೂ? ಸೊಲೊಮೋನನ ಕಾಲದಲ್ಲಿ ಆ ಇಬ್ಬರು ಸ್ತ್ರೀಯರ, ವೇಶ್ಯ ಸ್ತ್ರೀಯರ ಉದಾಹರಣೆ ನಮ್ಮೆಲ್ಲರಿಗೂ ಗೊತ್ತಲ್ವ. ಯಾರು? ಒಂದೇ ಮನೆಯಲ್ಲಿ ಇಬ್ಬರು ವೇಶ್ಯ ಸ್ತ್ರೀಯರು ವಾಸ ಮಾಡ್ತಿರ್ತಾರೆ. ಅದರಲ್ಲಿ ಇಬ್ಬರಿಗೂ ಸಹ ಒಂದೊಂದು ಮಗು ಇರುತ್ತೆ. ಒಂದು ಸ್ತ್ರೀ ನಿದ್ದೆಯಲ್ಲಿ ತನ್ನ ಮಗುವಿನ ಮೇಲೆ ಬಿದ್ದು ಆ ಮಗು ಸತ್ತಿರುತ್ತೆ. ಆ ಸತ್ತಿರುವಂತಹ ಮಗುವನ್ನು ತೊಗೊಂಡು ಏನು ಮಾಡ್ತಾಳೆ ಸ್ತ್ರೀ? ಪಕ್ಕದಲ್ಲಿ ಇನ್ನೊಂದು ಸ್ತ್ರೀಯ ಮಗು ಬದುಕಿದರೆ ಇದನ್ನು ಅದರ ಜಾಗದಲ್ಲಿ ಮಲಗಿಸಿ ಆ ಮಗುವನ್ನು, ಬದುಕಿರುವಂತಹ ಮಗುವನ್ನು ತಗೊಂಡು ತನ್ನ ಮಡಿಲಲ್ಲಿ ಮಲಗಿಸ್ಕೊಳ್ತಾಳೆ. ಬೆಳಗ್ಗೆ ಎದ್ದಾಗ ಗೊತ್ತಾಗುತ್ತೆ ತಾಯಿಗೆ ಇದು ನನ್ನ ಮಗು ಅಲ್ಲ ಅಂಥೇಳಿ ಗೊತ್ತಾಗುತ್ತೆ ಇನ್ನೊಬ್ಬ ತಾಯಿಗೆ. ಇಬ್ಬರೂ ಸಹ ರಾಜನ ಹತ್ರ ಬರ್ತಾರೆ. ರಾಜನ ಹತ್ರ ಬಂದಾಗ ತೀರ್ಪು ಏನಾಗಬೇಕು? ನಾವಾಗಿದ್ರೆ ಏನು ತೀರ್ಪು ಮಾಡ್ತೀವಿ? ನಾವು ರಾಜ ಆಗಿದ್ವಿ ಅಂತ ಅಂದ್ಕೊಳ್ಳಿ, ನಾವೇನು ತೀರ್ಪು ಮಾಡಿರ್ತಾ ಇದ್ವಿ? DNA ಟೆಸ್ಟ್ ಇಲ್ಲ, ಮಗು ಯಾರ್ದು ಅಂತ ಗೊತ್ತಾಗ್ಲಿಕ್ಕೆ ಆ ಕಾಲದಲ್ಲಿ CCTV ಕ್ಯಾಮ್ರಾ ಇಲ್ಲ, ಏನೂ ಇಲ್ಲ. ಇಬ್ಬರೂ ಸಹ ಬದುಕಿರುವಂತಹ ಮಗುವನ್ನು ತೊಗೊಂಡು ಬಂದಿದ್ದಾರೆ, ಇಬ್ಬರು ತಾಯಿಯಂದಿರೂ ಸಹ. ಇದು ನನ್ನ ಮಗು ಅಂತ ಈ ತಾಯಿ, ಇದು ನನ್ನ ಮಗು ಅಂತ ಆ ತಾಯಿ. ನಾವಾಗಿದ್ರೆ ಏನು ತೀರ್ಪು ಮಾಡಿರ್ತಾ ಇದ್ವಿ? ಹೌದಾ? ನನ್ನ ಕೈಯಲ್ಲಿ ಆಗೋದಿಲ್ಲ ಇದನ್ನು ಪರಿಷ್ಕಾರ ಮಾಡಲಿಕ್ಕೆ, ಸಾರಿ, ಏನೋ ಮಾಡ್ಕೊಳ್ಳಿ, ಆಚೆ ಹೋಗಿ ಅಂತ ಇದ್ವಿ. ಯಾಕೆಂದರೆ ಅದನ್ನು ಪರಿಷ್ಕಾರ ಮಾಡಲಿಕ್ಕೆ ಬೇರೆ ಚಾನ್ಸೇ ಇಲ್ಲ ಅನ್ನುವಂತಹದ್ದು ನಮ್ಮ ಬುದ್ಧಿವಂತಿಕೆ. ಆ ಕಾಲದಲ್ಲಿ ರಾಜ್ಯವನ್ನು ಆಳ್ತಿದ್ದಂತಹದ್ದು ಸೊಲೊಮೋನನು, ದೇವರಿಂದ ಜ್ಞಾನವನ್ನು ಕೇಳಿ ಪಡೆದಂತಹ ವ್ಯಕ್ತಿ. ಆ ವ್ಯಕ್ತಿ ಕೊಟ್ಟಂತಹ ಸೆನ್ಸೇಷನಲ್ ತೀರ್ಪು ಇವತ್ತಿಗೂ ಸಹ ಮಕ್ಕಳು ವಿದೇಶದಲ್ಲೆಲ್ಲ ಎಲ್ಲ ಟೆಕ್ಸ್ಟ್ ಬುಕ್ಗಳಲ್ಲೂ ಈ ಪಾಠ ಇದೆ. ಹೌದಾ? ಏನು ಮಾಡ್ತಾರೆ ಆವಾಗ? ರಾಜ ಹೇಗೆ ತೀರ್ಪು ತೀರಿಸ್ತಾರೆ? ಕತ್ತಿಯನ್ನು ತೊಗೊಂಡ್ಬನ್ನಿ, ಕತ್ತಿಯನ್ನು ತೊಗೊಂಡ್ಬಂದು ಮಗುವನ್ನು 2 ಭಾಗ ಮಾಡಿ ಒಂದು ಈ ತಾಯಿಗೆ ಕೊಡಿ, ಇನ್ನೊಂದು ಆ ತಾಯಿಗೆ ಕೊಡಿ. ಅವಾಗ ನಿಜವಾದ ತಾಯಿ ಏನು ಮಾಡ್ತಾಳೆ? ಬೇಡ, ನನ್ನ ಮಗು ಎಲ್ಲಿದ್ದರೂ ಚೆನ್ನಾಗಿರಲಿ, ಬದುಕಿರಲಿ, ಈ ಮಗುವನ್ನು ಆ ತಾಯಿಗೆ ಕೊಡಿ. ಈಗ ಸುಳ್ಳು ಹೇಳ್ಕೊಂಡು ನನ್ನ ಮಗು ಅಂತ ಹೇಳ್ತಿರುವಂಥ ತಾಯಿ ಏನು ಮಾಡ್ತಾಳೆ? ಕಟ್ ಮಾಡು. ಏನು ಕಾಣಿಸ್ತಿದೆ ಈ ತಾಯಿಯಲ್ಲಿ? ನಮಗೆ ಏನು ಕಾಣಿಸ್ತಿದೆ? ಕಟ್ ಮಾಡಿ ಅನ್ನುವಂಥ ಹೇಳ್ತಿರುವಂಥ ಈ ತಾಯಿಯಲ್ಲಿ ಏನು ಕಾಣಿಸ್ತಿದೆ ನಮಗೆ? ಏನಕ್ಕೆ ಹೊಟ್ಟೆ ಕಿಚ್ಚು ಕಾಣಿಸ್ತಿದೆ ಹೇಳಿ? ನನ್ನ ಮಗು ಮರಣ ಹೊಂದಿದೆ, ಈಕೆಯ ಮಗು ಸಹ ಮರಣ ಹೊಂದಬೇಕು. ಈ ಪ್ರಾಬ್ಲಮ್ ಏನಾದರೂ, ಈಕೆಯ ಮಗುವನ್ನು ಈಕೆನೇ ಅಲ್ವಾ ಕೊಂದಿತ್ತು? ರಾತ್ರಿ ನಿದ್ರೆ ಮಾಡಬೇಕಾದ್ರೆ ಅಷ್ಟು ಜ್ಞಾನ ಇರೋದಿಲ್ವ? ಕೊಂದಿದ್ದಾಗೋಯ್ತು. ಈಗ ಇನ್ನೊಂದು ತಪ್ಪು. ನೆಕ್ಸ್ಟ್, ಆ ಮಗು ಆದರೂ ಬದುಕಿರಲಿ, ಅಟ್ಲೀಸ್ಟ್ ಅವಾಗವಾಗಾದರೂ ಒಂದೇ ಮನೇಲಲ್ವ ಇದ್ದೀವಿ, ಇಬ್ಬರೂ ಆ ಮಗುವನ್ನು ಆಟ ಆಡಿಸ್ಬೋದು, ಇಬ್ಬರೂ ಆ ಮಗುವನ್ನು ನೋಡ್ಕೋಬೋದು ಅನ್ನುವಂತಹದ್ದಿಲ್ಲ. ನನ್ನ ಮಗು ಮರಣ ಹೊಂದಿದೆ, ಆಕೆಗೂ ನನ್ನ ಥರನೇ ಆಗಬೇಕು, ನಾನೇನು ನೋವು ಪಡ್ತಿದ್ದೀನೋ ಆಕೆಗೂ ಅದೇ ನೋವು ಆಗಬೇಕು. ಇದನ್ನೇ ಅಲ್ವಾ ಸೈಕೋ ಅಂತ ಕರೆಯುವಂತಹದ್ದು. ಹೊಟ್ಟೆ ಕಿಚ್ಚು ಪಡ್ತಿದ್ದೀವಿ ಅಂದರೆ ನಾವು ಸೈಕೋಗಳೇ. ನೀವು ಟಿ ವಿಗಳಲ್ಲಿ ಮಾತ್ರ ನೋಡಿರ್ತೀರ, ಇವರು ಸೈಕೋ ಕಿಲ್ಲರ್ಗಳು ಅಂತ ಹೇಳಿ. ನಾವು ಸೈಕೋಗಳೇ. ನಿಜವಾಗ್ಲೂ ಆ ಸೈಕಲಾಜಿಕಲ್ ಫ್ಯಾಕ್ಟ್ ಎಲ್ಲಿದೆ ಅಂತ ಹೇಳಿದ್ರೆ ಮನಸ್ಸಲ್ಲಿದೆ ಅಷ್ಟೇ. ನಾವು ಯಾರನ್ನೂ ಕೊಲ್ತಿಲ್ಲ, ಕೊಂದರೆ ಗೊತ್ತಲ್ವ ಜೈಲಿಗೆ ಹೋಗ್ತೀವಂತ, ಅದಕ್ಕೋಸ್ಕರ ಮನಸ್ಸಲ್ಲೇ ಇಟ್ಕೊಂಡು ನಾವೇ ಕೊರ್ಗಿ, ಹೌದಾ, ಮುಖದಲ್ಲಿರುವಂಥ ಕಳೆಯನ್ನು ಕಮ್ಮಿ ಮಾಡಿಕೊಂಡು ಈ ಥರ ಎಲ್ಲ ಮಾಡ್ತಿದ್ದೀವಿ. ಇದು ಎಕ್ಸಾಂಪಲ್ 4. ನೆಕ್ಸ್ಟ್ ಎಕ್ಸಾಂಪಲ್ 5 ಯಾರದ್ದು? ಸೌಲನದ್ದು. ಈತನಿಗೆ ಎಲ್ಲಿ ಬರುತ್ತೆ ಹೊಟ್ಟೆ ಕಿಚ್ಚು?
ಈತನಿಗೆ ಹೊಟ್ಟೆ ಕಿಚ್ಚೆಲ್ಲಿ ಬರುತ್ತೆ? ನಮಗೂ ಬಹಳಷ್ಟು ಸಾರಿ ಇಲ್ಲೇ ಬರುತ್ತೆ ಹೊಟ್ಟೆ ಕಿಚ್ಚು. ಯಾರಾದರೂ ನಾವಿಬ್ಬರು ಒಟ್ಟಿಗೆ ನಿಂತಿದ್ರೆ ಒಬ್ಬ ಬ್ರದರನ್ನು ಯಾರಾದರೂ ಬಂದು ಹೆಚ್ಚಾಗಿ ಸ್ತುತಿಸಿ, ಹೆಚ್ಚಾಗಿ ಮಾತಾಡಿಸಿ, ಇನ್ನೊಬ್ಬ ಬ್ರದರನ್ನು ಅಷ್ಟಾಗಿ ಮಾತಾಡಿಸ್ದೆ ಹೋದರೆ, ಅಷ್ಟಾಗಿ ಕೊಂಡಾಡದೆ ಹೋದರೆ ಅಲ್ಲಿ ಶುರುವಾಗುತ್ತೆ ಏನು? ಹೊಟ್ಟೆ ಕಿಚ್ಚು. ಇಲ್ಲಿ ನಡೀತಿದ್ದದೆ. ಇವರಿಬ್ಬರು ಯುದ್ಧ ಮುಗಿಸ್ಕೊಂಡು ಬರ್ಬೇಕು. ದಾವೀದನು ಸೌಲನು ಇಬ್ಬರೂ ಸಹ ಯುದ್ಧ ಮುಗಿಸ್ಕೊಂಡು ಬರ್ಬೇಕು. ರಾಜ ಯಾರಾಗಿರ್ತಾರೆ ಆವಾಗ? ಸೌಲನು. ಇಬ್ಬರೂ ಸಹ ಯುದ್ಧ ಮುಗಿಸ್ಕೊಂಡು ಬರ್ತಿರ್ಬೇಕಾದ್ರೆ ಸ್ತ್ರೀಯರೆಲ್ಲ ವೆಲ್ಕಮ್ ಕೊಡಬೇಕಾದ್ರೆ ಏನಂತಾರೆ? ಇಬ್ಬರಿಗೂ ಹಾಡು ಹೇಳ್ತಾರಾ ಇಲ್ವಾ? ದಾವೀದನಿಗೂ ಹೇಳ್ತಾರೆ, ಸೌಲನಿಗೂ ಹೇಳ್ತಾರೆ. ದಾವೀದನಿಗೆ ಹೇಳಬೇಕಾದ್ರೆ 10,000 ಗಟ್ಟಲೆಯಲ್ಲಿ ಕೊಂದು ಬಂದರು ಅಂತ ಹೇಳ್ತಾರೆ. ಈಗ ಸೌಲನಿಗೆ ಹಾಡಬೇಕಾದ್ರೆ 1,000 ಗಟ್ಟಲೆ. ನಿಮಗೂ ಹೇಳಿದ್ರಲ್ವ 1,000 ಗಟ್ಟಲೆಯಲ್ಲಿ ಕೊಂದರು ಅಂತ? ಸೌಲನಿಗೂ ಹೇಳಿದ್ರೆ ಇಲ್ವಾ? ಹೇಳಿದ್ರು. ಖುಷಿಯಾಗಿರ್ಬೇಕಾ ಇಲ್ವಾ? ಎಷ್ಟು ಜನರನ್ನು ಕೊಲ್ತಾರೋ ಅಷ್ಟು ಜನರನ್ನೇ ತಾನೇ ಹೇಳ್ತಾರೆ. ನಿಜನಾ? ಈತನು 1,000 ಜನರನ್ನು ಕೊಂದು ಬಂದಿದ್ದಕ್ಕೆ 1,000 ಜನರನ್ನು ಕೊಂದಿದ್ದಾನೆ, ಶಕ್ತಿಶಾಲಿ ಅಂತ ಹೇಳಿದ್ದಾರೆ. ಈತನು 10,000 ಜನರನ್ನು ಕೊಂದು ಬಂದಿದ್ರೆ ಏನಂತ ಇದ್ರು? ಈತನಿಗೂ 10,000 ಕೊಡ್ತಾಯಿದ್ರು. ನಮ್ಮ ಮನಸ್ಸು ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ನಮ್ಮ ಮನಸ್ಸಿಗೆ ಯಾವಾಗಲೂ ಏನು ಬೇಕು? ನಾವೇನು ಮಾಡದೆ ಹೋದ್ರು ಘನತೆಗಳು, ಗೌರವಗಳು ಮಾತ್ರ ಟಾಪಲ್ಲಿರಬೇಕು. ಹೌದಾ ಇಲ್ವಾ? ಹೌದಾ? ಇಲ್ಲಿ ನಡೀತಿರುವಂತಹದ್ದು ಅದೇ ಪರಿಸ್ಥಿತಿ.